ಬಂದ್ರ ನೋಡಯ್ಯ, ಇನ್ಮೇಲೆ ಈ ಜಮೀನ್ ಮೇಲೆ ನಿಮ್ಗೆ ಯಾವ ಹಕ್ಕು ಇಲ್ಲ. ಇವತ್ತಿಂದ ಇದು ಸರ್ಕಾರದ ಆಸ್ತಿ. ಯಾಕೆ ಸ್ವಾಮಿ? 5 ವರ್ಷದ ನೀನು ಜಮೀನಿಗೆ ಕಂದಾಯ ಕಟ್ಟಲಿಲ್ಲ. ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ ಸ್ವಾಮಿ. ಬಡವ್ರಿಗೆ ಯಾಕೆ ಜಮೀನು? ಎಲ್ಲ ಆಚೆ ಕಳಿಸ. ಕಂದಾಯ ಕಟ್ಟದೇ ಇರೋರು ಮನೆ ಯಾಕಯ್ಯ? ಸರಿಯ ಆಚೆಗೆ ಕಂದಾಯ ಕಟ್ಟಬೇಕಾಗಿತ್ತು. ಮಳೆ ಇಲ್ಲ ಬೆಳೆ ಇಲ್ಲ, ನೀವೇನ್ ಸ್ವಾಮಿ ಕಂದಾಯ ಕಟ್ಟೋದು? ನೀರಾವರಿ ಮಾಡ್ಕೊಡ್ಲಿಲ್ವಾ? ಸರ್ಕಾರ ಅಣೆಕಟ್ಟು ಕಟ್ಕೊಡ್ಲಿಲ್ವಾ? ನಮ್ದು ತಿಂದ ಮೇಗಿನ ಜಮೀನ್ ಸ್ವಾಮಿ, ನೀರೇ ತೆಗಲಿ ಸ್ವಾಮಿ. ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಕಂದಾಯ ಬಾಕಿ ಕಟ್ಟೆ ಇಲ್ಲ ಮನೆ ಖಾಲಿ ಮಾಡಿ. ಮನುಷ್ಯರ ನೀವು ಪಾಪಿಗಳು, ರಾಕ್ಷಸರು. ರಾಕ್ಷಸರು ನಾವಲ್ಲ, ನಮ್ಮ ಮೇಲೊಬ್ಬ ಅಧಿಕಾರಿ ಬಂದಿದ್ದಾನಲ್ಲ ಅವನು. ಸಾಮಾನೆಲ್ಲ ಎತ್ಕೊಂಡು ಬಂದ್ರು. ಯಾರಿದು? ಯಾಕೆ? ಏನಾಯ್ತು? ನಮ್ಮೂರಿನ ಬುದ್ಧಿ ಕಂದಾಯ ಕಟ್ಟಕ್ಕಾಗಿದಲ್ಲ. ಈಗ ಬಂದಿದ್ದಾರಲ್ಲ ಅಧಿಕಾರಿಗಳು, ಅವ್ರಿಂದ ತಡೆಯಕ್ಕಾಗಿದ್ದಾರೆ. ನ್ಯಾಣ ಹಾಕಬಿಟ್ಟಾರೆ ಬುದ್ಧಿ. ಅಂದ್ರೆ ಮಾರುತಳ್ಳಿಲಿ 8 ವರ್ಷಗಳ ಹಿಂದೆ ಸುಜಲಾ ನದಿಗೆ ಅಣೆಕಟ್ಟು ಕಟ್ಟಿ ನೀರ್ ಬಿಟ್ಟು 4ನೇ ವರ್ಷವೇ ರೈತರಿಗೆಲ್ಲ ನೀರಿನ ಕಂದಾಯದ ನೋಟಿಸ್ ಕಳಿಸಿದ್ರು. ಆವತ್ತಿಂದ ಶುರುವಾಯ್ತು ನೋಡಿ ರೈತರ ಕಷ್ಟ. ಹೌದು, ನೀರ್ನ ಅನುಕೂಲ ಮಾಡ್ಕೊಟ್ಮೇಲೆ ಅವ್ರ ಕಂದಾಯ ಕೇಳೋದ್ರಲ್ಲಿ ಏನ್ ತಪ್ಪಿದೆ? ಅದ್ ಸರಿ, ನೀರಾವರಿ ಇಂಜಿನಿಯರ್ಗಳ ನಕ್ಷಲ್ ಬರ್ದಿರೋಂತ ನೀರು ರೈತರು ಜಮೀನ್ ತನಕ ಬಂದ್ ತಲುಪಿದ್ರು ತಾನೇ ನಾವು ಕಂದಾಯ ಕಟ್ಟೋದಕ್ಕೆ ಸಾಧ್ಯ. ಕಾಲುವೆಗಳು ಸರಿಗಿಲ್ಲ, ಬಿಟ್ ನೀರು ಎಲ್ಲಾ ಕಡೆನೂ ತಲುಪಲ್ಲ. ರೈತರು ಪ್ರತಿನಿಧಿಗಳು ಕಂದಾಯದ ಅಧಿಕಾರಿಗಳಿಂದ ಹಿಡಿದು ಶಾಸಕರ ತನಕ ಕಂಪ್ಲೇಂಟ್ ಮಾಡಾಯ್ತು, ಏನು ಪ್ರಯೋಜನ ಆಗ್ಲಿಲ್ಲ ಬುದ್ಧಿ. ಯಾಕೆ? ನೋಡೋಣ, ಪರಿಶೀಲಿಸೋಣ ಅಂತಾರೆ. ಆದ್ರೆ ಇವತ್ತಿದ್ದ ಅಧಿಕಾರಿಗಳು ನಾಳೆ ಇರಲ್ವಲ್ಲ. ಈಗ ಈ ಜಿಲ್ಲೆಗೆ ಪವನ್ ಕುಮಾರ್ ಅಂತ ಹೊಸದಾಗಿ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ. ಆತ ಹೊಸದಾಗಿ ಬಂದಿರೋ ಹುಮ್ಮಸ್ನಲ್ಲಿ 3 ತಿಂಗಳೊಳಗಾಗಿ ಎಲ್ಲಾ ಕಂದಾಯನು ವಸೂಲು ಮಾಡದೇ ಇದ್ರೆ ತನ್ನ ಕೈ ಕೆಳಗಿನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀನಿ ಅಂತ ಹೆದರಿಸಿದಾನಂತೆ. ಅವ್ರ ಕೈ ಕೆಳಗಿನ ಜನ ಹೆದ್ರಿ ರೈತರಿಗೆ ಕೊಡಬಾರ್ದು ಕಷ್ಟ ಕೊಡ್ತಾ ಇದಾರೆ. ಬಾಕಿ ಕೊಡದೇ ಇರೋ ರೈತರಿಗೆ ಅವ್ರ ಚಿರಾಸ್ತಿಗೆಲ್ಲ ಮುಟ್ಕೋಲ್ ಹಾಕೋತಿದ್ದಾರೆ. ಈ ತೊಂದರೆಯಿಂದಲೇ ನಿನ್ನೆ ಈರಣ್ಣ ನೇಣು ಹಾಕೊಂಡಿದ್ದು. ಸಾಗರಪ್ಪನವ್ರೆ, ಈ ದಾಳಿಯಿಂದ ನೀವೇ ಈ ಬಡವರನ್ನ ಕಾಪಾಡಬೇಕು. ಆಯ್ತು ಆಯ್ತು, ನಾನು ಇವತ್ತೇ ಅವರನ್ನ ಕಂಡು ಈ ವಿಷಯನ ಮಾತಾಡ್ತೀನಿ. ಯಾರು ಬೇಕಾಗಿ ಸರ್? ತಗೊಂಡು ಹೋಗಿ ಸಾಹೇಬ್ರು ತೋರ್ಸು. ಸರಿ. ಹೋದ್ ಮೀಟಿಂಗ್ ನಲ್ಲಿ ನಾನು ಚೆನ್ನಾಗಿ ದಬಾಯಿಸ್ಬಿಟ್ಟೆ, ಆಮೇಲೆ ಅವರೇ ಈಲ್ಡ್ ಆದ್ರು. ಬುದ್ಧಿ, ಯಾರೋ ಬಂದಿದ್ದಾರೆ. ಸಾಹೇಬ್ರು ಮೀಟಿಂಗ್ ನಲ್ಲಿ ಇದ್ದಾರೆ, ಈಗ ನಾನು ನೋಡಕ್ಕಾಗಲ್ಲ ಅಂತ ಹೇಳಿ ಕಳ್ಸು. ಆಯ್ತು ಬುದ್ಧಿ. ಯಾರು ಸರ್ ಅವರು ಬಂದಿರೋರು? ಯಾವನೋ ತರ್ಲೆ. ಸಾಹೇಬ್ರು ಮೀಟಿಂಗ್ ಅಲ್ಲಿ ಇದ್ದಾರೆ, ಈಗ ನಿಮ್ಮ ನೋಡಕ್ಕಾಗಲ್ವಂತೆ. ಹೌದಾ? ಹೌದು. ತಗೋ. ಬೇಡಿ ಸರ್, ಬೇಡಿ ಸರ್. ಅಲ್ಲಿ ಇಟ್ಟು ಪರವಾಗಿಲ್ಲ. ಯಾರಿದ್ದಾರೆ ಒಳಗಡೆ? ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ದಾರೆ ಸರ್. ಮೀಟಿಂಗ್ ನಲ್ಲಿ ಇದ್ದಾರೆ ಅಂದೆ. ಹಾಗಂತ ಹೇಳು ಅಂತ ಹೇಳಿದ್ರು. ಸಾಹೇಬ್ರು ಹೇಳಿದ್ರಾ? ಇರ್ಲಿ ಇರ್ಲಿ. ಏನ್ ಸರ್, ನಾನು ಕರಿತಾ ಇದ್ರು ನೀವು ಹಾಗೆ ಹೋಗ್ತಿದ್ದೀರಿ? ಸಿದ್ಧ, ನಮಸ್ಕಾರ. ನನ್ನ ಹೆಸರು ಸಾಗರ್ ಅಂತ. ನೀವೆಲ್ಲ ಹೋಗಿ, ಆಮೇಲೆ ಮಾತಾಡಿ. ಪರವಾಗಿಲ್ಲ, ಕೈನಲ್ಲಿ ಒಳ್ಳೆ ಶಕ್ತಿ ಇದೆ.
ಬರೀ ಕೈನಲ್ಲಿ ಶಕ್ತಿ ಇದ್ರೆ ಪ್ರಯೋಜನ ಇಲ್ಲ, ತಲೆಯಲ್ಲೂ ಸ್ವಲ್ಪ ಶಕ್ತಿ ಇರಬೇಕಲ್ಲ. ಮಿಸ್ ಮಂಜುಳಾ, SP ಕನೆಕ್ಷನ್ ಕೊಡಿ. SP ಅವ್ರ ನಂಬರು 72127. ತಾವೇ ಡಯಲ್ ಮಾಡಬಹುದು. SP ಅವರ, ನಾನು ಪವನ್ ಕುಮಾರ್ ಮಾತಾಡ್ತಾ ಇದ್ದೀನಿ. ತಕ್ಷಣ ಆಫೀಸ್ ಕೊಟ್ಟು ಬನ್ನಿ. SP ಅವ್ರು ನಿಮ್ ಸ್ನೇಹಿತರ? ಏನು ಟೀಗೆ ಇನ್ವೈಟ್ ಮಾಡ್ತಾ ಇದ್ದೀರಾ? ಇಲ್ಲ, ನಿಮ್ಮನ್ನ ಅರೆಸ್ಟ್ ಮಾಡಿಸೋದಿಕ್ಕೆ. ಯಾಕೆ? ಅಕ್ರಮವಾಗಿ ನನ್ನ ಆಫೀಸ್ನ ಪ್ರವೇಶ ಮಾಡಿದಿಕ್ಕೆ. ಮಿಸ್ಟರ್ ಪವನ್ ಕುಮಾರ್, ನಾನೊಬ್ಬ ಲಾಯರ್ ಅಂತ ಗೊತ್ತಿದೆ ತಾನೆ? ನಾನು ನನ್ನ ಸ್ವಂತ ಕೆಲಸಕ್ಕೆ ಬಂದಿಲ್ಲ, ರೈತರ ಪ್ರತಿನಿಧಿಯಾಗಿ ಬಂದಿದ್ದೇನೆ. ಲಾಯರ್ ಆದ್ಮೇಲೆ ಕೋರ್ಟ್ಗೆ ಹೋಗದೆ ಇಲ್ಲಿಗೆ ಯಾಕ್ರಿ ಬಂದ್ರಿ? ಈ ಕೆಲಸ ನಿಮ್ಗೆ ಯಾಕ್ರಿ ಬೇಕು? ಈ ಕೆಲಸನೇ ಮಾಡ್ಬೇಕು ಅನ್ನೋ ಕಾಯ್ದೆ ನಿಮಗೆ, ನಿಮ್ಮಂಥ ಸರ್ಕಾರಿ ಅಧಿಕಾರಿಗಳಿಗೆ. ನಾನು ಸ್ವತಂತ್ರ ಪ್ರಜೆ, ಯಾವಾಗ ಯಾವ ಕೆಲಸ ಬೇಕಾದ್ರೂ ಮಾಡಬಹುದು. ಏನ್ ಸರ್ ಫೋನ್ ಮಾಡಿದ್ರಲ್ಲ? ಅರೆಸ್ಟ್ ದಿಸ್ ಮ್ಯಾನ್ ಸ್ಟ್ರೈಟ್ ಅವೇ ಅಂಡರ್ 353. ಹಾಗಾದ್ರೆ ನೀವು ರೈತರ ಸಮಸ್ಯೆಗಳನ್ನ ಚರ್ಚೆ ಮಾಡೋದಿಲ್ವೇನು? ನಾವು ಚರ್ಚೆ ಮಾಡಿ ಆಕ್ಷನ್ ತಗೊಂಡಿರೋದು. ಏನೇ ಆದ್ರೂ ಸರ್ಕಾರಕ್ಕೆ ಬರ್ಬೇಕಾಗಿರೋ ಕಂದಾಯ ವಸೂಲಿ ಮಾಡದೆ ಬಿಡೋದಿಲ್ಲ. ಹೇಳ್ಕೊಂಡೋಗಿ. ಅದಷ್ಟು ಸುಲಭ ಅಲ್ಲ ಮಿಸ್ಟರ್ ಪವನ್ ಕುಮಾರ್. SP ಅವರೇ, ನಾನು ಮನೇಲಿ ಇರ್ತೀನಿ. ನೀವು ಇವ್ರ ಹತ್ರ ಕಂಪ್ಲೇಂಟ್ ಬರ್ಸ್ಕೊಂಡ್ಬಂದು ಕೇಸ್ ಫೈಲ್ ಮಾಡಿ ಆಮೇಲೆ ನನ್ನ ಅರೆಸ್ಟ್ ಮಾಡಿ. ಆಯ್ತು ಸರ್. ಜಿಲ್ಲಾಧಿಕಾರಿಗಳು ಒಬ್ಬ ಸಾಮಾನ್ಯ PSI ಮಾಡಬೇಕಾದ ಕೆಲಸಕ್ಕೆ ನಿಮ್ಮನ್ನು ಉಪಯೋಗಿಸ್ಕೊಂಡ್ರಲ್ಲ ಅಂತ ನೋವಾಗ್ತಾ ಇದೆ. ನನ್ನ ಧಾರಾಳವಾಗಿ ಅರೆಸ್ಟ್ ಮಾಡಬಹುದು, ಆದ್ರೆ ನೀರಾವರಿ ಇಲಾಖೆಯವರು ಮಾಡ್ತಾ ಇರೋ ಅಕ್ರಮ ಕಾರ್ಯಗಳ ಪರಿಣಾಮನ ನಿಮ್ಮ ಡಿಪಾರ್ಟ್ಮೆಂಟ್ ಅನುಭವಿಸಬೇಕಾಗಿ ಬರುತ್ತೆ. ಬರ್ತೀನಿ ಸಾಹೇಬ್ರೆ.